ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಭಯಾನಕ ಸಂಗತಿಗಳು ತರ್ಕಕ್ಕೆ ನಿಲುಕದ ರೀತಿಯಲ್ಲಿ ಹೊರಬೀಳ್ತಾ ಇದೆ. ಕೊಲೆಯಾದ ಅಮಾಯಕ ಹೆಣ್ಣು ಮಗಳ ನ್ಯಾಯದ ಹೆಸರೆತ್ತಿ ಯೂಟ್ಯೂಬರ್ ಸಮೀರ್ ಎಂಡಿ ಧರ್ಮಗಳ ಮಧ್ಯೆ ಉಸಿಮಾಂಬಿಟ್ನ ಅಥವಾ ಆತ್ಮಾರ್ಥವಾಗಿ ಹೋರಾಟಕ್ಕೆ ಬೆಂಬಲಿಸಿದ್ನ? ಪ್ರಕರಣದ ದಿಕ್ಕು ತಪ್ಪಿಸಲು ಅತ್ಯಾಚಾರಿ ಗುಂಪು ಕತೆ ಕಟ್ತಾ ಇದೆಯಾ ಎಂಬುದೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆಗೆ ಕರೆದಾಗ ಸಮೀರ್ ಎಂಡಿ ಕಾರಿಂದಿಳಿದು ರೇಬನ್ ಗ್ಲಾಸ್ ಹಾಕಿ ಖಡಕ್ ಇಸ್ತ್ರಿ ಡ್ರೆಸ್ ಧರಿಸಿ ಶೂ ಹಾಕಿ ಬಂದಿದ್ದು ಕಂಡಾಗ ನಿಜವಾಗಿಯೂ ಇವರು ಟ್ರೋಲ್ ಮಾಡಿದ ಹಾಗೆ ಪಾಕಿಸ್ತಾನದ ಹಣ, ಉಗ್ರವಾದಿ ಸಂಘಟನೆಗಳ ಲಿಂಕ್, ಕೋಮು ಸಂಘರ್ಷಗಳ ಪ್ಲಾನ್ ಇತ್ತೇನೋ ಎನ್ನುವಂತಹ ಕನ್ಫ್ಯೂಷನ್ ನಿಂದ ಜನ ದಂಗಾದ್ರು. ಬರುವಾಗ ಕೈಯಲ್ಲಿತ್ತು 281 ಪುಟಗಳ ಪುಸ್ತಕ. ಇದರ ಜೊತೆಗೆ ರಾಜ್ಯಾರೋಷವಾಗಿ ಎಂಟ್ರಿ ಕೊಡ್ತಾನೆ. ಅದರಲ್ಲಿ ನಡೆದದ್ದೇ ಬೇರೆ. ಅವನ ದಾಖಲೆ ಕಂಡು SIT ಟೀಮ್ ದಂಗಾಗುತ್ತೆ. ಕೆಲವೊಂದು ಸಾಕ್ಷಿಗಳನ್ನು ಮುಂದಿಟ್ಟುಕೊಂಡು ಆತ 2 ವಿಡಿಯೋಗಳನ್ನು ಮಾಡ್ತಾನೆ. ಲಕ್ಷಾಂತರ ಜನರ ಮನ ಗೆದ್ರು. ಜನಗಳಲ್ಲಿ ಆತಂಕ ಹುಟ್ಟುತ್ತೆ. ನಿಧಾನವಾಗಿ ವಿಡಿಯೋಗಳನ್ನು ನೋಡದಂತೆ ಭಾರತದಲ್ಲಿ ಬ್ಯಾನ್ ಮಾಡಲಾಗುತ್ತೆ. ಜೊತೆಗೆ ಬೆದರಿಕೆಗಳನ್ನು ಕೂಡ ಎದುರಿಸ್ತಿರ್ಬೇಕಾದ್ರೆ ಸುಮಾಟೋ ಕೇಸ್ ದಾಖಲಾಗುತ್ತೆ. ಯಾವುದೇ ಆಧಾರಗಳಿಲ್ಲದೆ AI ತಂತ್ರಜ್ಞಾನವನ್ನು ಬಳಸಿ ವಿಡಿಯೋ ಮಾಡಿ ಕೆಲವೊಂದು ಪ್ರಮುಖ ವ್ಯಕ್ತಿಗಳ ವಿಚಾರವನ್ನು ಪರೋಕ್ಷವಾಗಿ ಬಳಸಿದ್ರು ಎಂಬ ಕಾರಣಕ್ಕೆ ದಾಖಲಾದ ಕೇಸ್ಗೆ 15 ದಿವಸದ ಕಾಲಾವಕಾಶ ಕೇಳಿದಾಗ ಒಪ್ಪದ ಪೊಲೀಸ್ ಆತನ ಮನೆಗೆ ದಿಢೀರ್ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಮಂಗಳೂರಿನಿಂದ ನಿರೀಕ್ಷಣಾ ಜಾಮೀನು ಪಡೆದು ಹೊರ ಬರ್ತಾರೆ. ವಿಚಾರಣೆಗೆ ಕರೆದಾಗ ಹಾಜರಾಗಬೇಕೆಂಬ ಷರತ್ತಿನ ಕಾರಣ 2 ದಿನಗಳ ವಿಚಾರಣೆ ಕೂಡ ನಡೆಯುತ್ತೆ. ಬರೋಬ್ಬರಿ 281 ಪುಟಗಳ ದಾಖಲೆ ಪುಸ್ತಕದ ಜೊತೆ ಧೈರ್ಯವಾಗಿ ಹಾಜರಾಗ್ತಾನೆ. ವಿತ್ ಡಾಕ್ಯುಮೆಂಟ್ ಅಖಾಡಕ್ಕೆ ಇಳಿದಿದ್ದಂತಹ ನಾಗರಿಕ ಸೇವಾ ಟ್ರಸ್ಟ್ನ ರಂಜನ್ ರಾವ್ ಎರಡೂರ್ ಹಾಗೂ RSS ನಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿದ್ದ ಸೋಮನಾಥ್ ನಾಯ್ಕ್ ರವರಿಂದ ಜನತಾ ನ್ಯಾಯಾಲಯದ ಮುಂದೆ ಬಂದಂತಹ ಬಹಳ ವರ್ಷಗಳಿಂದ ದಮನಕ್ಕೆ ಒಳಗಾದ ದಲಿತರ, ಬಡವರ, ದೇವರ ಭೂ ಕಬಳಿಕೆ, ಮೋಸ, ಅನ್ಯಾಯಗಳನ್ನೊಳಗೊಂಡ ಕರ್ಮಕಾಂಡ ಎನ್ನುವ ದಣಿಗಳನ್ನು ಜೈಲಿಗೆ ಕಳಿಸಲು ರೆಡಿಯಾಗಿ ಕದನ ಮಾಡ್ತಿರೋ ಪುಸ್ತಕವೇ ಈ 281 ಪುಟಗಳ ಡಾಕ್ಯುಮೆಂಟ್. ಇದನ್ನು ನೋಡಿ ಅಧಿಕಾರಿಗಳೇ ಬೆರಗಾಗ್ತಾರೆ. SIT ಮುಂದೆ ಅನಾವರಣಗೊಳ್ಳೋ ಸ್ಥಿತಿ ಬಂದೊದಗಿತ್ತು. ಈ ಪ್ರೂಫ್ ಇಟ್ಕೊಂಡೇ ಮಾತಾಡ್ತಿದ್ದಾರ್ರಿ ಸಮೀರ್ ಎಂಡಿ. RSS ನಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸಿರುವ ಸೋಮನಾಥ್ ನಾಯ್ಕ್ ರವರು ಸಮೀರ್ ಎಂಡಿ ಅವರಿಗೆ ದಾಖಲೆ ಕೊಟ್ರ. ಯಾಕ್ರಿ ಹಣಕ್ಕಾಗಿ ಬಕೆಟ್ ಹಿಡಿಯೋ ಕೆಲವೊಂದು ನಕಲಿ ಮಾಧ್ಯಮಗಳು ಒಬ್ಬ ಬಡ ಯೂಟ್ಯೂಬರ್ಗೆ ಟೆರರಿಸ್ಟ್ ಪಟ್ಟ ಕಟ್ತೀರಾ? ಯಾಕ್ರಿ ಸತ್ಯವನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಕರೆದ್ರಂತೆ, ಸಮೀರ್ ಎಂಡಿ ಎದರಿದ್ನಂತೆ, ಅವನ ಬೆವರಿಳೀತಂತೆ, ಚಡ್ಡಿ ಜಾರಿತಂತೆ. ನಿಮಗೆ ನಾಚಿಕೆ ಆಗಲ್ವರಿ? ಅಂತಹ ಸುಳ್ಳು ಮಾಧ್ಯಮಗಳು ಹಳ್ಳಿಗಳಲ್ಲಿ ಬೀಡಿ ಕಟ್ಟೋ ಬೀಡಿಯ ನೂಲಾಕಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಲ್ವೇ? ಇಂತಹ ಪಾಪದ ಹಣ ಬೇಕೇನ್ರಿ? ಸತ್ಯ ಯಾವತ್ತು ಮಲಗಿರುತ್ತೆ, ಸುಳ್ಳು ಯಾವತ್ತು ತಕತಕಾಂತ ಕುಣಿತಿರುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ, ಪ್ರಸನ್ನ ರವಿ, ತಮ್ಮಣ್ಣ ಶೆಟ್ಟಿ, ಜಯಂತಿ, ಗಿರೀಶ್ ಮಟ್ಟಣ್ಣನವರು ಕೊಲೆಯಾದ ಅಮಾಯಕರ ನ್ಯಾಯಕ್ಕಾಗಿ ಹೋರಾಡಿದ್ರೆ ವಿತ್ ಪ್ರೂಫ್ 1989ರಿಂದಲೇ ಅಖಾಡಕ್ಕಿಳಿದಿದ್ದಂತಹ ನಾಗರಿಕ ಸೇವಾ ಟ್ರಸ್ಟ್, ಒಡನಾಡಿ ಸಂಸ್ಥೆ ಭೂ ಅಕ್ರಮ, ಕಬಳಿಕೆ, ಮೋಸ, ಅನ್ಯಾಯದ ವಿರುದ್ಧ ಮತ್ತೊಂದು ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದೆ. ಧರ್ಮಸ್ಥಳದ ಸಾಹಿತ್ಯ ಸಮ್ಮೇಳನದ ನಂತರ ಸರ್ವಧರ್ಮ ಸಮ್ಮೇಳನವನ್ನು ಲಕ್ಷದೀಪೋತ್ಸವದ ಸಮಯದಲ್ಲಿ ನಡೆಸುವುದಾದ್ರೆ, ಅಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನರುಗಳನ್ನು ಬಳಸುವುದಾದ್ರೆ, ಧರ್ಮಸ್ಥಳ ಗ್ರಾಮದಲ್ಲಾದ ಕೊಲೆ, ಅನ್ಯಾಯ, ಅಕ್ರಮಗಳ ಹೋರಾಟಕ್ಕೆ ಹಿಂದೂ ಹೋರಾಟಗಾರರ ಜೊತೆ ಯಾಕೆ ಸಮೀರ್ ಸ್ಟ್ಯಾನ್ಲಿ ಹೋರಾಟ ಮಾಡಬಾರ್ದು? ನ್ಯಾಯದ ಹೋರಾಟದಲ್ಲಿ ಧರ್ಮದ ಬಣ್ಣ ಕಟ್ಟಿ ನಾಟಕೀಯ ಸನ್ನಿವೇಶಗಳನ್ನು ತಂದು ಹೋರಾಟದ ದಿಕ್ಕು ತಪ್ಪಿಸಬಹುದೆಂಬ ನಿಮ್ಮ ಕನಸನ್ನು ಬಿಟ್ಟು ಬಿಡಿ. ಕ್ಷೇತ್ರದ ಹೆಸರು ಕೈಸಲಾಗ್ತಿದೆ ಎಂಬ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಿದೆ. ಯಾರೇ ಇಲ್ಲಿ ಶಕ್ತಿ, ದೈವ, ದೇವರು ಕ್ಷೇತ್ರದ ಹೆಸರು ಬಳಸ್ತಾ ಇದ್ದಾರೆ? ಸತ್ಯ, ಧರ್ಮ, ನ್ಯಾಯವನ್ನು ಕಾಯೋ ಧರ್ಮಸ್ಥಳದ ಅಣ್ಣಪ್ಪ ಮಂಜುನಾಥ ಸ್ವಾಮಿ, ಕಾಣತ್ತೂರಿನ 4 ದೈವಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೇವೆ, ಯಾರೋ ನೀಡೋ 1 ರೂಪಾಯಿಯ ಕಾಯಿನ್ ಅನ್ನು ಕೂಡ ಪಡೆಯದೆ ನಾವು ಯೂಟ್ಯೂಬರ್ ಸತ್ಯ ಸುದ್ದಿಯನ್ನು ಪ್ರಸರಿಸ್ತಾ ಇದ್ದೇವೆ ಅನ್ನುತ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ.